ನಾನು ನಿಮ್ಮ ಚಂದ್ರಮೌಳಿ ಕಣಿವಿ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ ಪಂಜಾಬ್ ಕಿಂಗ್ಸ್ IPL ಮ್ಯಾಚ್. ಮಳೆ, ಲೋ ಸ್ಕೋರ್, ಟೆನ್ಷನ್, ಡಿಸಪಾಯಿಂಟ್ಮೆಂಟ್ ಎಲ್ಲನೂ ಆಯಿತು. ಅಷ್ಟೇ ಅಲ್ಲ, ಹ್ಯಾಟ್ರಿಕ್ ಟಾಸ್ ಲಾಸ್ RCBಗೆ, ಹಾಗೂ ಹ್ಯಾಟ್ರಿಕ್ ಮ್ಯಾಚ್ ಲಾಸ್ ಕೂಡ ಆಯಿತು ಬೆಂಗಳೂರಿನಲ್ಲಿ. ಈಗ ಬೆಂಗಳೂರಿನಲ್ಲಿ ಬರೀ ಅಪೋನೆಂಟ್ಸ್ ಅಷ್ಟೇ ಅಲ್ಲ, ಪಿಚ್ ಕೂಡ RCBಗೆ ಸೋಲಿಸ್ತಾ ಇದೆ. ಆದರೆ ಇಬ್ಬರಿಗೂ ಪಿಚ್ ಒಂದೇ ಅಲ್ವಾ? ಹೋಗಲಿ ಬಿಡಿ. ಈಗ ಇದೇ ಪಂಜಾಬ್ ಕಿಂಗ್ಸ್ ಮೇಲೆ ಅವರ ಹೋಮ್ ಗ್ರೌಂಡ್ ಮುಲ್ಲಾನ್ಪುರದಲ್ಲಿ ನಾಳೆ ಮಧ್ಯಾಹ್ನ ಆಡಬೇಕು. ಅದು ಸ್ವಲ್ಪ ಡೈಸಿ ಪಿಚ್ ಮುಲ್ಲಾನ್ಪುರದು. ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲ KKR ಮೇಲೆ ಹೇಗಿತ್ತಂತ. ಈಗ ಸ್ಕೆಡ್ಯೂಲ್ ನೋಡಿ ಯಾವ ರೀತಿ ಇದೆ. ಇವತ್ತು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಮ್ಯಾಚ್ ಮುಗಿಸಿ ನಾಳೆ ಮಧ್ಯಾಹ್ನ ಅಲ್ಲಿ ಹೋಗಿ ಅವ್ರ ಮೇಲೆ ಆಡಬೇಕು. ಎರಡೂ ಟೀಮ್ನ ಪ್ಲೇಯರ್ಸ್ಗೆ ಟ್ಯಾಕ್ಸಿಂಗ್ ಅಲ್ವಾ? ಇದೇ ಸರ್ವೈವಲ್ ಆಫ್ ದ ಫಿಟೆಸ್ಟ್, IPLನ ಇನ್ನೊಂದು ಹೆಸರು. ಅಂದಹಾಗೆ ನಿನ್ನೆ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿಂಧನೂರು ಊರಿನ ಹುಡುಗ ಮನೋಜ್ ಭಾಂಡ್ಗೆಗೆ ಈ ಸೀಸನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಪ್ಯಾಕ್ಟ್ ಸಬ್ ಆಗಿ ಒಂದು ಅವಕಾಶ ಸಿಕ್ತು. ಆದರೆ ದೇವದತ್ತ ಪಡಿಕ್ಕಲ್ ಅವ್ರನ್ನ ಡ್ರಾಪ್ ಮಾಡಿದರು. ಏನು ಅರ್ಥ ಆಗ್ತಾ ಇಲ್ಲ ಅಂತಂದರೆ, RCB ಪರವಾಗಿ ಪ್ಲೇಯಿಂಗ್ 11ನಲ್ಲಿ ಕರ್ನಾಟಕದ ಒಬ್ಬರೇ ಪ್ಲೇಯರ್ಸ್ನ ಆಡಿಸ್ಬೇಕಂತ ಏನೋ ರೂಲ್ ಇದೆಯಾ? ನನಗೆ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಾ? ಗೊತ್ತಿದ್ದರೆ ಹೇಳಿ.